ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ದಿನ ಬಂದು 29ನೇ ತಾರೀಕು ಜೂನ್ ತಿಂಗಳು, ಶನಿವಾರ. ಏನಪ್ಪ ಆಲ್ರೆಡಿ ಬೆಳಗ್ಗೆ ಎಲ್ಲ ಹೋಯ್ತಾವನೆ ಅಂತ ಅನ್ಕೊಂಡ್ರ? ಎಲ್ಲೂ ಇಲ್ಲ. ಇವತ್ತು ಸ್ವಲ್ಪ ಊಬರ್ ಆನ್ ಮಾಡೋದು ಲೇಟು. ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿದ್ದ ನೆನ್ನೆ. ಅವ್ರ ಅಪ್ಪನ್ನ ಎಲ್ಲೋ ಸಂಜಯ್ ಗಾಂಧಿ ಹಾಸ್ಪಿಟ್ಲ್ ಹತ್ರ ಒಂದು ಲಾಯರ್ ಆಫೀಸ್ ಐತೆ, ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಮಚ್ಚ, ಸ್ವಲ್ಪ ಬಾ, ಯಾವ ಗಾಡಿಗಳಿಲ್ಲ ಅಂತ. ಯಾಕಂದ್ರೆ ಅವ್ರ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿತ್ತು. ಅದ್ರ ವಿಚಾರವಾಗಿ ಏನೋ ಲಾಯರ್ ಹತ್ರ ಸ್ವಲ್ಪ ಮಾತಾಡಬೇಕು ಮಚ್ಚಿ ಬಾ ಅಂತಂದ. ಹಂಗಾಗಿ ನಾನು ಇವಾಗ ಲಕ್ಷ್ಮೀಪುರ ಹತ್ರ ಹೋಗ್ತಾ ಇದ್ದೀನಿ, ಆರವಳ್ಳಿಗೆ. ಯಾರ್ಯಾರು ನಮ್ಮ ವಿಡಿಯೋನ ಹೊಸಬ್ರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ. ವಿಡಿಯೋ ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಕಡೆಗೆ ಏನಾದರೂ ಅನ್ಸೋದ್ರೆ ನಿಮಗೆ ಕಮೆಂಟಲ್ಲಿ ಅದನ್ನ ತಿಳಿಸಿ. ಓಕೆ, ಬನ್ನಿ ಇವಾಗ ಹೋಗಿ ನನ್ನ ಫ್ರೆಂಡ್ ಅವ್ರ ತಂದೆನ ಮತ್ತು ನನ್ನ ಫ್ರೆಂಡ್ನ ಇಬ್ರು ಪಿಕಪ್ ಮಾಡ್ಕೊಂಡು ಮತ್ತೆ 5 ರೋಡಲ್ಲಿ ವಾಪಸ್ಸು ಬೆಂಗಳೂರಿಗೆ ಬರಬೇಕು. ಸಂಜಯ್ ಗಾಂಧಿ ಹಾಸ್ಪಿಟಲ್ ಹತ್ರ ಯಾವ್ದೊಂದು ಲಾಯರ್ ಆಫೀಸು. ಇವಾಗ ನೀವು ರೋಡ್ ಏನ್ ನೋಡ್ತಾ ಇದೀರ ಸ್ಟ್ರೇಟು, ಇದು 4 ಲೈನು, ಇದು ಬೈಪಾಸ್. ಆಕ್ಚುಲಿ ಹಿಂಗಿಂದ ಸೀದಾ ಹೋದ್ರೆ ಆರವಳ್ಳಿ ಸಿಟಿ ಒಳಗಡೆ ಹೋಗಲ್ಲ. ಇಲ್ಲಿ ಲೆಫ್ಟ್ ತಗೊಂಡ್ರೆ ಮಾತ್ರ ಈ ಸಿಂಗಲ್ ರೋಡ್ಗೆ ಸಿಟಿ ಒಳಗಡೆ ಹೋಗೋದು ನಾವು. ಇದು ಆಕ್ಚುಲಿ ಹೊಸದಾಗಿ ಮಾಡಿದ್ದು ಈ ಬೈಪಾಸ್ ರೋಡ್ನ. ಮೊದಲು ಇಲ್ಲೇ ಹೋಗ್ಬೇಕಾಗಿತ್ತು, ಯಾರು ಬಂದ್ರು ಇಲ್ಲೇ ಹೋಗ್ಬೇಕಾಗಿತ್ತು. ಈ ರೋಡ್ ಮಾತ್ರ ಇವಾಗ ಮಾಡಿದ್ದಾರೆ. ಇವಾಗ ಸ್ವಲ್ಪ ಈಸಿ ನಮ್ಗೆ ಓಡಾಡಕ್ಕೆ. ನನ್ನ ಫ್ರೆಂಡ್ ಆಲ್ರೆಡಿ ಫೋನ್ ಮಾಡ್ತಾವನೆ. ಹೇಳ ಮಜ, ಯಾವ್ದೋ ಇಲ್ಲಿ ಕರೆಕ್ಟಾಗಿ ಬಂದು ನೋಡಿ, ಕುಂಬಾರ್ ಸೈಡು. ಹಾ, ಓಕೆ ಓಕೆ. ನಮ್ಮ ಮಚ್ಚ ಆಲ್ರೆಡಿ ಫೋನ್ ಮಾಡ್ತಾವನೆ, ಎಲ್ಲಿದ್ಯೋ ಅಂತ ಬೈತಾವನೆ. ಬಂದೆ ಅಂದೆ. ಕುಂಬಾರ್ ಸೆಡ್ಡು ಅಂದ್ರೆ ಇನ್ನ ಸ್ವಲ್ಪ ಮುಂದೆ ಹೋಗ್ಬೇಕು, ನಾನು ಇಲ್ಲಿ ಬರ್ತಾ ಇದ್ದೀನಿ ಅಂತಂದೆ ಅವನಿಗೆ. ಇದು ಹಳೇ ರೋಡು, ಕನಕಪುರದ ರೋಡು. ಮೊದ್ಲೆಲ್ಲ ಹಿಂಗೆಲ್ಲ ಇದು ಆ ಕಡೆ ಈ ಕಡೆ ಸುತ್ತಮುತ್ತ ಮರಗಳು. ಈಗೊಂದು ಮರ ಇಲ್ಲ, ಎಲ್ಲ ಕಡ್ದು ಬಿಸಾಕವ್ರೆ. ಬರೀ ರೋಡಲ್ಲಿ ಹೋಗ್ಬೇಕು ಬರ್ಬೇಕು. ಒಂದು ಮರದ ನೆರಳಲ್ಲಿ ಮಧ್ಯಾಹ್ನ ಆಯ್ತು, ಬಿಸಿಲು ಅಂತಂದ್ರೆ ಗಾಡಿ ನಿಲ್ಸಕ್ಕೆ ಜಾಗ ಇರಲ್ಲ, ಏನೇನಿಲ್ಲ. ಆರವಳ್ಳಿಗೆ ಬಂದು ಎಲ್ಲವನಪ್ಪ ನಮ್ಮ ಅಜ್ಜ ಎಲ್ಲ ಫಸ್ಟ್ ಯೂಟರ್ನು ಬಸ್ ಸ್ಟಾಪ್ ಹತ್ರ ಅಂತಂದ. ಇಲ್ಲಿ ಮುಂದೆಗಡೆ ಅಲ್ಲೊಬ್ಬ ನಿಂತಿದ್ದಾನೆ ರೈಟ್ ಸೈಡಲ್ಲಿ. ಅಬ್ಸರ್ವ್ ಮಾಡಿ, ಆರೆಂಜ್ ಕಲರ್ ಶರ್ಟ್ ಟೀ ಶರ್ಟ್ ಹಾಕೊಂಡು ನಿಂತಿದ್ದಾನೆ ಇಲ್ಲಿ ನೋಡಿ, ರೈಟ್ ಸೈಡಲ್ಲಿ ಲಾರಿ ಪಕ್ಕದಲ್ಲಿ. ಇವನೇ ನೋಡಿ, ಅವರೇ ಲುಂಗಿ ಉಟ್ಕೊಂಡಿರೋ ನನ್ನ ಫ್ರೆಂಡ್ ಅವರಪ್ಪ. ಮಚ್ಚಿ ಲೇಟ್ ಆಗೋಯ್ತು. ಅಂಕಲ್ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಮಚ್ಚಿ ಹಿಂಗೆ ಕಾಲು ಸರೋಯ್ತಾ ಇವಾಗ? ಮೊದ್ಲಂಗಿಲ್ವ ಹಿಂಗೆ? ಪರವಾಗಿಲ್ಲ, ಸ್ವಲ್ಪ ಸರೋಯ್ತದೆ ಬಿಡಿ. ಹಿಂಗೆ ಲಾಯರ್ ಫೋನ್ ಮಾಡಿದ್ದೆ ಇನ್ಸೂರೆನ್ಸ್ ಅವನಿಗೆ. ನಮ್ಮ ಕಡೆಯಿಂದ ಎಲ್ಲ ಪ್ರೊಸೆಸ್ ಆಗದೆ, ನಿಮ್ಮ ಅಡ್ವೊಕೇಟ್ ಹತ್ರ ಮಾತಾಡ್ಕೊಳ್ಳಿ ಅಂತ. ಏನಾಗಿದೆ ಅಂತ ಅವ್ರ ಕಡೆಯಿಂದ ಎಲ್ಲ ಪ್ರೊಸೆಸ್ ಆಗೈತೆ. ಏನ್ ಮಾತಾಡ್ಬೇಕು ಲಾಯರ್ ಹತ್ರ? ಮಾಮೂಲಿ ಲಾಯರ್ ಹತ್ರ ಹೋಗ್ಬಿಟ್ಟು ಅವನ ಹತ್ರ ಹಿಂಗೆ ಹೇಳ್ಬೇಕು, ಅವ್ರ ಕಡೆಯಿಂದ ಎಲ್ಲ ಪ್ರೊಸೆಸ್ ಆಗಿದ್ದಿಂದಲ್ಲ ಸರ್, ನಿಮ್ಮ ಕಡೆಯಿಂದ ಏನೋ ಸ್ವಲ್ಪ ಬೇಗ ಮಾಡಿಕೊಡಿ. ಕೇಸ್ ಆಗಿನ 2 ವರ್ಷ ಆಯ್ತು ಕೇಸ್ ಕೊಟ್ಟು ಅಂತ. ಎಷ್ಟು ದಿನ ಆಯ್ತು ಆಕ್ಸಿಡೆಂಟ್ ಆಗಿ ನಿಮ್ಮ ಅಪ್ಪನಿಗೆ? ಏನು 1 ವರ್ಷ ಆಗಿರ್ಬೇಕು. 1.5 ವರ್ಷ. ಅದಕ್ಕೆ ಲಾಯರ್ ಹತ್ರ ಸರಿ ಆಯ್ತು ಸ್ಕೋರ್ಟ್ ಅದು ಇದ್ರ ಲಾಯರ್ ಹತ್ರ ಆಫೀಸ್ ಹತ್ರ. ಹೋದ್ಸಲ ಫಸ್ಟ್ ಕರ್ಕೊಂಡು ಹೋಗಿ ಮಚ್ಚ ನೀನು ಇದು ಹಾಸ್ಪಿಟಲ್ ದೈನಾ ಸಾಗರ್ ಕರ್ಕೊಂಡು ಹೋಗಿದ್ದೆ ನೋಡಿ. ಅದಕ್ಕೆ ಮುಂಚೆ ಕಾಲ್ ಕಟ್ಕೊಂಡಿರ್ಲಿಲ್ಲ ಅಲ್ವಾ? ಕಟ್ಕೊಂಡಿರ್ಲಿಲ್ಲ. ಅವಾಗ ಇದಾಕಿದ್ರಲ್ಲ, ರಾಡ್ ಹಾಕಿದ್ರ ಅವಾಗ. ಇವಾಗ ಎಲ್ಲಿ ವಾಸ ಆಗಿದ್ದು? ಎಲ್ಲಿಗೆ ಹೋದ್ಮೇಲೆ? ಇಲ್ಲೇ ಸಂಜಯ್ ಗಾಂಧಿ. ಇಲ್ಲಿಗೆ ಹೋಗಿದ್ರಲ್ಲ ಆರವಳ್ಳಿಲಿ, ಇದು ದಯಾನಂದ ಸಾಗರಲ್ಲಿ. ದಯಾನಂದ ಸಾಗರ್ ಹೋಗಿದ್ದ, ಅದು ಆಗಿಲ್ಲ. ಅಲ್ಲಿ ಎಷ್ಟು ಕೇಳ್ದಾಗ ಗೊತ್ತಣ್ಣ, 40,000 ರೂಪಾಯಿ ಆಯ್ತದೆ ಹೆಚ್ಚು ಕಮ್ಮಿ. ಜಾಸ್ತಿನೂ ಆಗ್ಬೋದು, 60,000 ರೂಪಾಯಿ ಗಂಟ ಆಗ್ಬೋದು ಅಂತ. ಬೇಡ ಮಾಡಿಯವ ಇಲ್ಲ ಲೇಟ್ ಆದ್ರೂ ಪರವಾಗಿಲ್ಲ.
ಈಗ ಅದು ಫಿಕ್ಸ್ ಮಚ್ಚಿ ಹಾಕಿರೋದು ಇನ್ನು ನಾವು ತೆಗ್ಸ್ಕೊಂಡ ಹಂಗೆ ಇರ್ತದೆ ಒಳಗಡೆ ಪರ್ಮನೆಂಟ್ ರಾಡ್ ಹಂಗೆ ಇರ್ತದೆ. ಬೇಕು ಅಂದ್ರೆ ತೆಗ್ಸ್ಕೋಬೋದು ಇಲ್ಲ ಹಂಗೆ ಬಿಡ್ಬೋದು. ಇವ್ರಿಗೆ ಸ್ವಲ್ಪ ಏಜ್ ಆಗ್ತದೆ, ಏಜ್ ಆಗೋದಲ್ಲ ನಿಧಾನ ಕೊಡ್ತದೆ. ನಿನ್ನೆ ಹೇಳಿ ಮಳೆಯಲ್ಲಿ ಕೊಡ್ತದೆ. ನಾವ್ ಹೇಳ್ತಾ ಇದೀವಲ್ಲ ನನ್ನ ಫ್ರೆಂಡು ಅಂತ ಇವನೇ ಚಾಯ್ ಮಾಡು ಮಚ್ಚ ಅಂತ ಕ್ಯಾಮ್ರಾಗೆ ಅಲ್ಲಿ ಹಿಂದೆ ಕಡೆ ಕೂತಿರೋರು ಅವ್ರ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದ್ದು ನೋಡಿ 1.5 ವರ್ಷ ಆಗೈತೆ, ಇನ್ನ ಕಾಲು ಸರಿಯಾಗಿ ಕೂತಿಲ್ಲ. ಅದಕ್ಕೆ ಇವಾಗ ಲಾಯರ್ ಹತ್ರ ಸ್ವಲ್ಪ ಮಾತಾಡಕ್ ಹೋಗ್ತಿದ್ವಿ. ಈಗ ಪರವಾಗಿಲ್ಲ, ಸ್ವಲ್ಪ ರಿಕವರ್ ಆಗಿದ್ದಾರೆ. ಅದೇನ್ ಮಚ್ಚ ಲಾಯರ್ ಹತ್ರ ಮಾತಾಡ್ತಾ ಇರೋದು? ಅದು ಇನ್ಸೂರೆನ್ಸ್ ಕ್ಲೈಮ್ ಮಾಡಕ್ಕೆ ಟೂ ವೀಲರ್ ಒಂದು ಅವ್ನಿನ್ನ ಕಾಂಟ್ಯಾಕ್ಟ್ ಇಲ್ಲ. ಅವ್ನ ಕಾಂಟ್ರಾಕ್ಟ್ ಅಲ್ಲಿ ಇಲ್ಲ, ನಮ್ಗೆ ಅವ್ನ ಕಾಂಟ್ರಾಕ್ಟ್ ಅಲ್ಲಿ ಇಲ್ಲ. ಮಾಮೂಲಿ ನಮ್ದು ಲಾಯರ್ದು ಅಷ್ಟೇ ಪರಿಚಯ ನಮ್ಗೆ. ಅವ್ರು ಲಾಯರ್ ಅವ್ರು ಮಾತಾಡ್ತಾರೆ. ನೀವು ಕೇಳ್ತಾ ಇರೋದೇನೋ ಅಮೌಂಟ್ ಕ್ಲೈಮ್ ಮಾಡ್ಕೊಡ್ರಿ ಅಂತ? ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಡಿ ಅಂತ. ಆ ಗಾಡಿ ಇದ್ರ ಮೇಲೆ ಇರೋದು, ಗಾಡಿ ಇದ್ರ ಮೇಲೆ ಇರೋದು. ಇನ್ನ ಕಾಂಟ್ಯಾಕ್ಟ್ ಇಲ್ಲ ಅಂತಂತಿಲ್ಲ. ಇನ್ಸೂರೆನ್ಸ್ ಐತಲ್ಲ ಅದು ಬೈಕ್. ಅಂದ್ರೆ ಆ ಟೈಮಲ್ಲಿ ಇನ್ಸೂರೆನ್ಸ್ ಇರ್ಬೇಕು, ಆಕ್ಸಿಡೆಂಟ್ ಆಗೋ ಟೈಮಲ್ಲಿ. ಅದೇ ಇನ್ಸೂರೆನ್ಸ್ ಆಯ್ತು. ಇಂತೂ ಸದ್ಯಕ್ಕೆ ತಿಲಕ್ ನಗರ ಬಂದಿದ್ದೀವಿ ಲಾಯರ್ ಆಫೀಸ್ ಹತ್ರ. ನಮ್ಮ ಅಚ್ಚಿ ಇವಾಗ ಅವ್ರ ಅಪ್ಪನ ಕರ್ಕೊಂಡು ಹೋಗ್ತಾ ಇದೀನಿ. ಏನೇನು ಮಾತಾಡ್ಕೊಂಡು ಬರ್ತಾನ. ಏನು ಮಚ್ಚ ಹೋಗ್ಲಿ, ಏನು ಸೆಟ್ಲ್ಮೆಂಟ್ ಇವಾಗ? ಏನು ಸೆಟ್ಲ್ಮೆಂಟ್ ಇರ್ಬೋದು ಅಥವಾ ಡಿಸ್ಕಷನ್ ಇರ್ಬೋದು. ಹೌದಾ? ಕಾಸೇನಾದ್ರು ಕೊಡ್ಬೇಕಲ್ಲ ಲಾಯರ್ಗೆ? ಇಲ್ಲ ಎಲ್ಲ ಅವ್ರದ್ದು, ನಮ್ದೇನು ಇಲ್ಲ. ನಿಮ್ಮ ಹತ್ರ ಏನು ಖರ್ಚೇನಿಲ್ವಾ? ಏನಿಲ್ಲ. ಅದೇಂಗಿಲ್ಲ ಮಚ್ಚ, ಬೇರೆಯವರೆಲ್ಲ ಅವ್ರು ನೋಡ್ಕೊತಾರೆ ಇಷ್ಟು ಪರ್ಸೆಂಟ್ ಅಂತ ತಗೊಂಡು ಮಿಕ್ಕಿದ ಓಹೋ ಬರೋ ದುಡ್ಡಲ್ಲಿ ಅವ್ರು ಇಷ್ಟು ಪರ್ಸೆಂಟ್ ಅಂತ ಬರುತ್ತೆ. ಹಂಗ 20% ಅವ್ರೆ, 80% ನಮ್ಗೆ. ನಾನೇನ್ ಅನ್ಕೊಂಡ್ಬಿಟ್ಟಿದೆ ಅಂದ್ರೆ ಲಾಯರ್ನ ನೋಡಕ್ ಹೋದಾಗೆಲ್ಲ ಕಾಸು ಹೊಡಿಬೇಕನ್ನೋ, ಅಂತ ಅನ್ಕೊಂಡ್ಬಿಟ್ಟಿದೆ. ಹೋಗಿ ಯಾವ ಕಾಲಕ್ಕೆ ಬರೋದು ಹೋಗ್ಲಿ ಅದು? ಒಂದು 2 ತಿಂಗಳು ಅನ್ಕೋತೀನಿ. ಇನ್ಸೂರೆನ್ಸ್ ಎಲ್ಲ 2 ತಿಂಗಳ ಆಯ್ತು. ಹೌದಾ? ಅಲ್ಲ 1.5 ವರ್ಷ ಅಂತ ಅಂತೀರಿ ನೀವು. ಹೋಗ್ಲಿ 1.5 ವರ್ಷದಲ್ಲಿ ನೀವು ಗಾಯನೂ ವಾಂತಿ ಮಾಡ್ಕೊಂಡ್ರ ಹೋಗ್ಲಿ. ಮಚ್ಚ ನೀ ಇಲ್ಲಿ ಬರ್ಬಾರ್ದಾಗಿತ್ತು ಹೇಳಲ್ಲ ನಿನ್ಲೆ. ಸೀರಿಯಸ್ ಆಗಿ ನೀನು ರೇಷನ್ ಕಾರ್ಡು ಇದೆಲ್ಲ ಎತ್ಕೊಂಡು ಮಚ್ಚ BGS ಹೋಗಿದ್ದೀರ ನೀನು. ಕಡಿಮೆ ಖರ್ಚಲ್ಲಿ ನಿಮ್ಮ ಅಪ್ಪನಿಗೆ 6 ತಿಂಗಳಲ್ಲಿ ಅವಾಗಲೇ ವಸ್ತ್ರಲ್ಲೇ ನಿನ್ಗೆ ರೆಡಿ ಮಾಡು. ನಾನು ಅವಾಗಲೇ ಹೇಳ್ದೆ ನಿನ್ಗೆ, ಬರೀ 6 ತಿಂಗಳಿಗೆ ರೆಡಿ ಮಾಡಿರೋರು ಮಚ್ಚ. ನೀನು 1.5 ವರ್ಷ ಅಲ್ಲಂಗೆ ಇರಲಿಲ್ಲ. ಎಲ್ಲಿ ಲಾಯರ್ ಆಫೀಸ್? ಇಲ್ಲಿ ಮುಂದೆ ಲೆಫ್ಟು, ಈ ಲೆಫ್ಟ್ ಬಿಟ್ಟು ಮುಂದೆ ಲೆಫ್ಟ್. ಒಳಗಡೆ ಹೋಗ್ಬೇಕಾ? ಇಲ್ಲ, ಮಾಮೂಲಿ ಒಂದು 3 ಮೀಟರ್. ಒಂದ್ ಕೆಲಸ ಮಾಡು ಮಚ್ಚ, ಲೆಫ್ಟ್ ಅಲ್ಲಿ ಪಾರ್ಕಿಂಗ್ ಗಾಡಿನೇ ಐತಿ, ಮನೆ ಹತ್ರನೇ ಗಾಡಿ ನಿಂತ್ಕೋಬಹುದು. ನಿಲ್ಸ್ಬೋದಾ? ಈ ಲೆಫ್ಟಾ? ಈ ಲೆಫ್ಟ್. ಗುರು ಮೆಡಿಕಲ್. ಅಮ್ಮಂಗೆ ಯಾರ್ಯಾರು ಬಂದಿರ್ತಾರೋ. ಇಲ್ಲೇ ಸ್ವಿಫ್ಟ್ ಕಾರ್ ಐತೆ ನೋಡು, ಲೆಫ್ಟ್. ಇಲ್ಲಿ ಮುಂದೆ ಆಫೀಸ್ ಆಗಿ ಓಪನ್ ಆಗೈತೆ ಮುಂದೆ. ಇದು ಯಾರ್ದು ಬೇರೆಯವ್ರ ಮನೆ? ಇಲ್ಲ ಇವ್ರ ಮನೆ, ಲಾಯರ್ ಮನೆ ಇದು. ಇದು ಮಾಮೂಲಿ ಯಾವ್ದು ಬೇರೆದು. ಎಲ್ಲ ಲಾಯರ್ ಮನೆ ಹಿಂಗದೆ. ಸರಿ ಹೋಗ್ ಬಾ, ಆಫೀಸ್ ಓಪನ್ ಆಗೋದು. ಮುಂಚೆ ನಾನು ಮುಂದೆ ಹೋಗ್ಬಿಟ್ಟು ಬಾತ್ರೂಮ್ ಅದೇ ಪಬ್ಲಿಕ್ ಟಾಯ್ಲೆಟ್ ರೀಸ್ ಮಾಡ್ಬಿಡ್ತೀನಿ. ಇಲ್ಲ ಮಾಮೂಲಿ ಹಾಸ್ಪಿಟ್ಲ್ ಅದು ಮುಂದೆ ಪಬ್ಲಿಕ್ ಟಾಯ್ಲೆಟ್. ಸಂಜೆ ನೋಡಿ, ಅದೇ ನಿಲ್ಸ್ಬಿಟ್ಟು ನಡ್ಕೊಂಡು ಹೋಗೋಣ ಬಾರೋ. ಇಲ್ಲೇ ಎಲ್ಲ ಮುಗಿತಾ ಕೆಲಸ? ಏನಾದ್ರು ಬರಂಗೆ? ಕೋರ್ಟ್ಗೆ ಹೋಗೋದಿನ ಫೋನ್ ಮಾಡ್ತಾರೆ. ಕೋರ್ಟ್ಗೆ ಹೋಗ್ಬೇಕಾ? ಈಗ ಕೋರ್ಟ್ಗೆ ಹೋಗ್ಬೇಕಾ? ಇವ್ರು ಕರ್ಕೊಂಡು ಹೋಗ್ಬೇಕಲ್ಲಪ್ಪ ಲಾಯರ್ಗಳು. ಹೌದಾ?
ಅದು ಇನ್ನೊಂದು ವಾರ ಇರ್ಬೇಕು. ಏ ಖುಷಿ ಬಾಸ ಬಾ ಮುಂದೆ ಹೋಯ್ತಾ ಅಲ್ಲಿ ಇನ್ನೂ ಎಲ್ಲರೂ ಪಬ್ಲಿಕ್ ಟಾಯ್ಲೆಟ್ ಅದ ಅನಿಸ್ತು. ಅಂತೂ ಇಂತೂ ನಮ್ಮ ಸ್ನೇಹಿತ ಬಂದಿದ್ದ ಕೆಲಸ ಮುಗೀತು. ಈಗ ಬ್ಯಾಕ್ ಟು ಹೋಮ್, ಮನೆ ಕಡೆ ಹೋಗ್ತಾ ಇದ್ದೀವಿ. ಅಂಕಲ್ ಎಲ್ಲರೂ ರೀಸರ್ಚ್ ಏನಾದ್ರು ಮಾಡ್ತೀರಾ ಇಲ್ವಾ? ಮತ್ತೆ ನೀನು ಇಲ್ಲೇ ಹೋಯ್ತಾವ್ರೆ ನೋಡಪ್ಪ ಲಾಯರು. ಯಾರು ಲಾಯರು? ಮಿರರ್ ಗ್ಲಾಸ್. ಓಹ್ ಇವರಾ? ಅವರೇ ಲಾಯರ್. ನಾನು ಹಂಗೋ ಬಿಲ್ಡಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಯಾಕೆ ಮಚ್ಚಿ ವಾಕರ್ ತಗೋಬೇಕು ಮಿಸ್ಸಿಂಗ್. ಎಲ್ಲಿ ವಾಕರು? ಅಲ್ಲಿ ಹಿಂದ್ಗಡೆನೆ ಸಿಗ್ತಾವೆ. ಅದೇ ಮನೇಲಿ ಅದೇ ವೆಲ್ಡಿಂಗ್ ಬಿಟ್ಟೋಗೈತೆ ಅಂತ. ವೆಲ್ಡಿಂಗ್ ಬಿಟ್ಟಾಗತ್ ಕಾಣದ್ಲ ಎಲ್ಲ ಬೆಂಡಾಗ್ಬಿಟ್ಟದೆ. ಹೌದಾ? ಈಗ ಅಲ್ಲಿಗೆ ಹೋಗ್ಬೇಕಾ? ಅಲ್ಲೇ ಮೆಡಿಕಲ್ ರೋಡ್ ಸೈಡ್ ಐತಲ್ಲ ಮೆಡಿಕಲ್, ಹಂಗೆ ಹೋಗೊಂದು ವಾಕರ್. ಲಾಯರ್ ಟೀ ಕೊಡಿಸ್ಬೇಕಿತ್ತು. ಲಾಯರ್ ನಮ್ಮನೆ ಟೀ ಕುಡಿ ಬನ್ನಿ ಅಂತ ಕಳ್ದ. ಪರವಾಗಿಲ್ಲ ಸರ್ ಬಂದು. ಎಲ್ಲಿ ಮಚ್ಚೆ? ಯಾವ್ದು ಮೆಡಿಕಲ್? ಮುಂದೆನೆ ಐತಲ್ಲ ಮೆಡಿಕಲ್. ಈ ಕಡೆ ಈ ಕಡೆಗೆ ಹಾಕ್ಬಿಡಿ, ಈ ಕಡೆ ತಗೋ. ಬೇಗ ತಗೋ ಮಚ್ಚಿ, ಇಲ್ಲಿ ಟ್ರಾಫಿಕ್. 2 ನಿಮಿಷ. ನಮ್ಮ ಮಚ್ಚಿ ಅವ್ರ ಅಪ್ಪನಿಗೆ ವಾಕರ್ ತಗಂತವನೆ ಅಲ್ಲ ಅವ ನೋಡ್ರಿ. ಇದು ಶ್ರೀ ಬಾಲಾಜಿ ಮೆಡಿಕಲ್ಲು. ಇಲ್ಲೇ ನಿಮ್ಮನ್ಸ್ ಪಕ್ಕದಲ್ಲೇ ಇದು ತೋರಿಸ್ತಾವ್ರೆ. ಚೆಕ್ ಮಾಡ್ತಾವ ಇವನೇ. ಇಲ್ಲೊಬ್ರು ಮಹಾನ್ ವ್ಯಕ್ತಿ ಕಾಣ್ತಾವ್ರೆ ಇವ್ರು ನೋಡ್ರಿ. ಬಹುಶಃ ನನ್ನ ಪ್ರಕಾರ KGF 3ಗೆ ಸೆಲೆಕ್ಟ್ ಆಗ್ಬೋದು ಇವರು. ಹೌದಾ ಅಲ್ವಾ? ನೋಡಿ ಕಮೆಂಟ್ ಮಾಡ್ರಿ. ಮಾಡ್ಕೊಂತ ಇಲ್ಲ ಅವ್ರನ್ನ. ಅವ್ರು ಹೇಳಿದ್ದು ಅವ್ರು ಬಿಟ್ಟರೆ ಸ್ಟೈಲ್ ಅವ್ರ ಗಡ್ಡ ನೋಡಿ ಹಿಂಗೈತೆ, ಅವ್ರ ಗಡ್ಡ ನೋಡಿ ಹಿಂಗೈತೆ. ಯಾರ್ಯಾರೋ ಏನೇನೋ ಸಾವಿರಾರು ರೂಪಾಯಿ ಕೊಟ್ಟು ಮೆಡಿಸನ್ ಎಲ್ಲ ತಗೊಳ್ತಾರೆ. ಬಟ್ ಈ ಅಪ್ಪ ಏನೂ ತಗೊಳ್ಳಲ್ಲ ನೋಡ್ರಿ. ಅದು ಗ್ರೇಟ್. ತಂದ ನಮ್ಮ ಮಚ್ಚ ಸ್ಟ್ಯಾಂಡ. ಎಷ್ಟು ಮಚ್ಚ ಇದು ಸ್ಟ್ಯಾಂಡು? 600 ರೂಪಾಯಿ. ಹಳೇದೇನಾಯ್ತು? ಅದೆಲ್ಲ ಡೆಂಟ್ ಆಗ್ಬಿಡತ್ ಕಣ ಅದು. ಹೌದಾ? ಹೋಯ್ತಾ ಇರೋದಷ್ಟೇನಾ? ಅಲ್ಲಿ ಬಾತ್ರೂಮ್ ಅದ ಅಲ್ಲಿ ನಿಲ್ಸ್ತೀನಿ. ರೀಸರ್ಚ್ ಮಾಡು ಮಚ್ಚ. ಆ ವೈನ್ ಅಬ್ಸರ್ವ್ ಮಾಡು ಮಚ್ಚ. ಅಲ್ಲಿ ನೋಡು ಮಚ್ಚ, ಅಲ್ಲಿ KGF ಫಿಲ್ಮ್ ಸೆಲೆಕ್ಟ್ ಆಗ್ಬಿಡ್ತಾನಲ್ಲ ಮಚ್ಚ. ಗಡ್ಡ ನೋಡಿ ಹೆಂಗ್ ಬಿಡ್ತಾನ ಅವನು. ಎಷ್ಟನ್ನ ಮೀರ್ಸ್ತಾನೆ ಅಂತ ಗಡ್ಡದಲ್ಲಿ. ಗಡ್ಡದನ ಮಾತ್ರ ಎಷ್ಟನೇ ಮೀರಿಸ್ಬಿಡ್ತಾನೆ. ನಮ್ಮ ಮಚ್ಚಿನ ಕೆಲಸ ಎಲ್ಲ ಮುಗೀತು. ಇವಾಗ ಏನಾದ್ರು ಸೀದಾ ಹೋಯ್ತಾ ಇದೀವಿ ಮನೆಗೆ ಹೋಗ್ಬಿಡೋಣ. ಅದೇನ್ ಮತ್ತೆ ನೀನ್ ತಗೊಂಡಿ ಸ್ಟ್ಯಾಂಡು? ವಾಕರ್. ಬಾರ ಸೈಡ್ಗೆ ಸೀದಾ ಅಲ್ಲೆಲ್ಲರೂ ಟೀ ಕುಡ್ಕೊಂಡೋಗೋಣ. ಇಲ್ಲ ಯಾರು ಒಳ್ಳೆ ಹತ್ರ ನೀನು ಇದನ್ನ ನೋಡಿ.
ಫ್ರೆಂಡ್ನ ಬಂದು ಇಂಥ ಡ್ರಾಪ್ ಆಗ್ತು ನೋಡಿ. ಅವ್ರ ಅಪ್ಪ ಪಪ್ಪ ಹೋಯ್ತಾ ಅವ್ರು ನಡ್ಕೊಂಡು. ಇದೇ ಮನೆ, ಅಲ್ಲಿ ಮರಗಳ ಮಧ್ಯೆ ಕಾಣ್ತದೆ ನೋಡಿ, ಅದೇ ಮನೆ. ಆ್ಯಕ್ಚುಲಿ ಇವ್ರನ್ನ ಆರವಳ್ಳಿಗೆ ಬಂದು ಡ್ರಾಪ್ ಹಾಕಲಿಲ್ಲ. ಆರವಳ್ಳಿಯಿಂದ ಮುಂದೆ ಇವರ ಅಮ್ಮರು ಅಪ್ಪನವರು, ಇದು ಹಳ್ಳಿ ಮರನಹಳ್ಳಿ ಅಂತ, ಅಲ್ಲಿಗೆ ಬಂದು ಡ್ರಾಪ್ ಹಾಕಿದ್ದೀವಿ. ಹೋಯ್ತಾ ಅವ್ರೆ. ಈಗ ನಾವು ಇವ್ರನ್ನ ಡ್ರಾಪ್ ಹಾಕಿದ್ಮೇಲೆ ಸೀದಾ ಆರವಳ್ಳಿಗೆ ಹೋಗಿ ನಮ್ಮ ಮಚ್ಚನ್ನ ಬಿಟ್ಬಿಟ್ಟು ಅಲ್ಲಿ ಊಬರ್ ಡ್ಯೂಟಿ ಆನ್ ಮಾಡ್ಕೊಬೇಕು. ನಮ್ಮ ಮಚ್ಚಾರಪ್ಪನ್ನ ಸದ್ಯಕ್ಕೆ ನಾವು ಡ್ರಾಪ್ ಹಾಕಾಯ್ತು. ಇವಾಗ ನಮ್ಮ ಪಯಣ ಏನಿದ್ರು ಆರವಳ್ಳಿ ಕಡೆಗೆ. ಅಲ್ಲಿಗೆ ಹೋಗಿ ನಮ್ಮ ಮಚ್ಚಿನ ಡ್ರಾಪ್ ಮಾಡಿ ಅಲ್ಲಿಂದ ನಾವು ಬೆಂಗಳೂರು ಕಡೆ ಪಯಣ ಬೆಳೆಸೋಣ. ಎಷ್ಟು ಗಂಟೆಗೆ ಮಚ್ಚ ಕೆಲಸ ನಿನಗೆ? 2 ಗಂಟೆ ಕೆಲಸ. 2 ಗಂಟೆಗೆ ನಮ್ಮ ಮಚ್ಚ ಆರವಳ್ಳಿ ಇಂಡಸ್ಟ್ರಿಯಲ್ ಇದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು. ಮತ್ತೆ ನಮ್ಮದು ಆಯಿತು. ನಮ್ಮ ಮಚ್ಚ ಕಾಸು ಕೊಟ್ಟ, ನಾವೇನು ಫ್ರೀಯಾಗಿ ಬರಲಿಲ್ಲ. ಪಾಪ ಅವನೇನು ಫ್ರೀಯಾಗಿ ಏನು ಕರೀಲಿಲ್ಲ, ಯಾಕಂದ್ರೆ ನಮ್ಮದು ಹೊಟ್ಟೆಪಾಡು. ಏನಂತೆ ಮಚ್ಚ? ಹೌದು ಆಮೇಲೆ ಯಾರು ನೋಡೋರು ಫ್ರೀಯಾಗಿ ಹೋದೆ ಅಂತ ಅನ್ಕೊಳ್ಬೇಡ್ರಿ, ಕಾಸು ಕೊಟ್ಟವನ ಪಾಪ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಬಾಯ್.